ಇನ್ನೂ ವಿಶೇಷತೆಗಳ ಬಗ್ಗೆ ಮಾತಾಡ್ಬೋದು. ನೋಡಿ, ಅಕ್ಷಯ ತೃತೀಯದ ದಿವಸ ಏನು ಒಂದು ಭಗೀರಥನ ನಿಮಗೆ ಆ ಒಂದು ಕಥೆನ ಹೇಳಿದೆ, ಆ ಭಗೀರಥನ ಕಥೆಯ ಹಿನ್ನೆಲೆಯ ಯುಕ್ತವಾಗಿ ಅಕ್ಷಯ ತೃತೀಯದ ದಿವಸ ಯಾರು ಒಂದು ಪಿತೃಗಳಿಗೆ ಪಿತೃತರ್ಪಣವನ್ನು ಮಾಡ್ತಾರೆ, ಅವ್ರಿಗೆ ಖಂಡಿತವಾಗಲೂ ಈ ಲೋಕದಲ್ಲಿ ಒಂದು ಯಾವುದೇ ಒಂದು ವಿಧವಾದಂತಹ ಸಂಕಷ್ಟಗಳು ಇರಲಿ, ಅದು ಎಲ್ಲ ಒಂದು ವಿಧವಾದ ಸಂಕಷ್ಟಗಳಿಂದ ಅವರು ಪಾರಾಗ್ತಾರೆ, ಇದರಲ್ಲಿ ಸಂದೇಹನೇ ಬೇಡ ಅಂತ ಹೇಳುತ್ತೆ ಶಾಸ್ತ್ರಗಳು. ಹಾಗಾಗಿ ಪಿತೃತರ್ಪಣ ಮಾಡಲಿಕ್ಕೆ ಇದೊಂದು ವಿಶೇಷಕರವಾದ ದಿವಸ. ಅದರಲ್ಲೂ ಪಿತೃಗಳಿಗಾಗಿ ಒಂದು ಉಪವಾಸ ಇದ್ದು ಸಾಯಂಕಾಲದಲ್ಲಿ ಪಿತೃತರ್ಪಣವನ್ನು ನಡೆಸ್ತಕ್ಕಂಥದ್ದು ವಿಶೇಷತೆ. ಆದರೆ ಇವತ್ತಿನ ಈ ಒಂದು ದಿವಸ ಏನು ಅಕ್ಷಯ ತೃತೀಯ ದಿವಸ ಬಂದಿದೆ, 30ನೇ ತಾರೀಕು ಏಪ್ರಿಲ್ಲು, ಈ 30ನೇ ತಾರೀಕು ಏಪ್ರಿಲ್ಲು ಮಧ್ಯಾಹ್ನ 2 ಗಂಟೆ 2:30 ಒಳಗಡೆ ಈ ಒಂದು ತಿಥಿ ಮುಗಿದೋಗ್ತಾ ಇದೆ. ಹಾಗಾಗಿ ಈ ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ಪಿತೃತರ್ಪಣವನ್ನು ಕೊಡ್ಬೋದು. ಸೊ ಖಂಡಿತವಾಗಲೂ ಉತ್ತಮವಾದಂತಹ ಒಂದು ವಿಚಾರ. ಹಾಗಾಗಿ ಪಿತೃತರ್ಪಣವನ್ನು ಈ ದಿವಸ ಯಾರ್ಯಾರು ತಮ್ಮ ಪಿತೃಗಳ ಸದ್ಗತಿಗಾಗಿ ಈ ಒಂದು ಪಿತೃತರ್ಪಣವನ್ನು ಕೊಡ್ತೀರಿ, ಅವರ ಬಾಳು ಬಂಗಾರವಾಗುತ್ತೆ. ಖಂಡಿತವಾಗಲೂ ವಿಶೇಷಕರವಾಗಿ ಅವರಿಗೆ ಅನುಗ್ರಹ ಭಗವಂತನ ಮೂಲಕ ಹಾಗೇ ಆಗುತ್ತೆ. ಹಾಗೆ ಬಹುತೇಕರಿಗೆ ಇವತ್ತು ಬಂಗಾರ ಖರೀದಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಖಂಡಿತವಾಗ್ಲೂ ತಪ್ಪಲ್ಲ, ಬಂಗಾರ ಖರೀದಿ ಮಾಡಿ, ಹಾಗೆ ಬೆಳ್ಳಿ ಖರೀದಿ ಮಾಡಿ, ಅಥವಾ ಯಾವುದೇ ತರಹದ ಒಂದು ಪ್ರೆಷಿಯಸ್ ಮೆಟೀರಿಯಲ್ಸ್ಗಳನ್ನ ಅಥವಾ ಪ್ರೆಷಿಯಸ್ ಸ್ಟೋನ್ಸ್ಗಳನ್ನ ನೀವು ಖರೀದಿ ಮಾಡಿ ಅದನ್ನು ಮನೆಗೆ ತೊಗೊಂಬಂದು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಿದ್ಧಿ ಸಂಪನ್ನತೆಗಳು ದೊರಕುತ್ತೆ. ಅದರಲ್ಲಿ ಬೇರೊಂದು ಮಾತಿಲ್ಲ. ಆದರೆ ಕೆಲವೊಂದು ದಾನ ಧರ್ಮಗಳನ್ನು ಸಹ ಮಾಡಬೇಕು ಜೊತೆಗೆ. ಯಾಕೆಂದರೆ ಭಗವಂತನ ಹತ್ರ ನಾವು ಬರೀ ಕೇಳೋವಂತಹ ಒಂದು ವಿಚಾರ ಮಾತ್ರ ಇಟ್ಕೊಳ್ಳೋದು, ನಾವೇನು ಕೊಡೋವಂಥದ್ದಿಲ್ಲಪ್ಪ ಅನ್ನೋ ಥರ ಆದರೆ ನಿಮಗದು ಸಿದ್ಧಿ ಬರಲ್ಲ. ಹಾಗಾಗಿ ಕೊಡೋದಕ್ಕೆ ಆ ಒಂದು ದಾನ ಮಾಡಲಿಕ್ಕೂ ಸಹ ನಿಮ್ಮಲ್ಲಿ ಒಂದು ಮನಸ್ಸಿರಬೇಕು. ಅದಾದಮೇಲೆ ನಿಮ್ಮ ಒಂದು ಸಲುವಾಗಿ ನೀವು ಬೆಳ್ಳಿ ಖರೀದಿ ಮಾಡಿ, ಬಂಗಾರ ಖರೀದಿ ಮಾಡಿ, ಅಥವಾ ಯಾವುದೇ ತರಹದ ಒಂದು ಅಮೂಲ್ಯ ವಸ್ತುಗಳನ್ನ ತಾವು ತಗೋಬೋದು. ಖಂಡಿತವಾಗ್ಲೂ ತಪ್ಪೇನಿಲ್ಲ, ತಗೊಳ್ಳಿ. ಅದರಿಂದ ನಿಮಗೂ ಸಹ ಒಳ್ಳೆಯದಾಗತ್ತೆ. ವಿಶೇಷಕರವಾಗಿ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು ಈ ಸಂದರ್ಭದಲ್ಲಿ. ಆಮೇಲೆ ಪೌರಾಣಿಕ ಹಿನ್ನೆಲೆಯಲ್ಲಿ ಇನ್ನೂ ಒಂದು ವಿಚಾರ ಹೇಳೋದಾದರೆ, ತ್ರೇತಾಯುಗ ಪ್ರಾರಂಭವಾದಂತಹ ಸುದಿನ ಇದು ಅಂತ ಹೇಳ್ತಾರೆ. ಹಾಗಾಗಿ ತ್ರೇತಾಯುಗ ಪ್ರಾರಂಭವಾದಂತಹ ಸುದಿನ ಅಂತಹ ಈ ಶಾಸ್ತ್ರಗಳು ಏನು ಹೇಳ್ತವಲ್ಲ, ಆ ವಿಚಾರದಲ್ಲಿ ಇವತ್ತಿನ ಈ ಸಂದರ್ಭ ಒಂದು ಈ ಏನು ಮಿಥಿಲಾ ನಗರಿಯಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಗಳು ನಡೆಯುತ್ತೆ. ಯಾಕಿದು ಮಿಥಿಲಾ ನಗರಿ ಬಗ್ಗೆ ಮಾತಾಡ್ತೀನಿ ಅಂದರೆ, ಸೀತಾದೇವಿಯ ಒಂದು ಜನ್ಮಸ್ಥಳ ಮಿಥಿಲಾ ನಗರಿ. ಅಂದರೆ ಸೀತಾದೇವಿ ಏನು ಭೂಮಿಯಲ್ಲಿ ಸಿಕ್ಕಂಥದ್ದು ಈ ಮಿಥಿಲೆಯ ನಗರಿಯ ರಾಜ, ಆ ಒಬ್ಬ ರಾಜನಿಗೆ ಸಿಕ್ಕಿರ್ತಕ್ಕಂತಹ ಒಂದು ವಿಶೇಷಕರವಾದ ಒಂದು ವಿಚಾರ. ಹಾಗಾಗಿ ಜನಕ ಮಹಾರಾಜನಿಗೆ ಸಿಕ್ಕಂಥದ್ದು ಈ ಸೀತಾಮಾತೆ ಈ ಅಕ್ಷಯ ತೃತೀಯ ದಿನದಿಂದ 6ನೇ ದಿನ, ಮುಂಬರುವಂತಹ 6ನೇ ದಿವಸ ನವಮಿಯ ದಿವಸ ಸಿಗುವಂಥದ್ದು. ಆದರೆ ಇವತ್ತಿನ ದಿವಸದಿಂದಲೇ ಎಲ್ಲ ವಿಧವಾದಂತಹ ಒಂದು ಸೇವೆಗಳು, ಕಾರ್ಯಗಳು, ವಿವಿಧ ಕೈಂಕರ್ಯಗಳು ಮಿಥಿಲಾ ನಗರಿಯಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಆ ಮಿಥಿಲೆಯ ರಾಜ, ಆ ರಾಜನ ಅನುಗ್ರಹ ಜನಗಳಿಗೆ ಒಂದು ಉತ್ಸವಪೂರ್ವಕವಾಗಿ ಈ ವೈಶಾಖ ಶುದ್ಧ ತದಿಗೆಯಿಂದ ನವಮಿವರೆಗೂ ನಡೀತಕ್ಕಂಥದ್ದು. ನವಮಿಯ ದಿವಸ ಸೀತಾ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇದು ಒಂದು ಬಹು ವಿಶೇಷತೆ. ಇವತ್ತಿಂದ ಉತ್ಸವಗಳು ಆರಂಭವಾಗುತ್ತೆ ಸೀತಾದೇವಿಯ ಜನ್ಮಸ್ಥಳದಲ್ಲಿ. ಆಮೇಲೆ ಈ ಅಕ್ಷಯ ತೃತೀಯದ ಒಂದು ಮಹೋನ್ನತವಾದಂತಹ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ನಮ್ಮ ಶಿವನಿಗೆ ಅಕ್ಷಯ ಅನ್ನುವಂತಹ ಒಂದು ಹೆಸರು ದೊರೆತಿರ್ತಕ್ಕಂಥದ್ದು. ಏನಿದು ಅಕ್ಷಯ ಅನ್ನುವಂಥ ಹೆಸರು ಯಾಕೆ ಬಂತು ಶಿವನಿಗೆ ಅಂತ ಅಂದಾಗ, ಶಿವ ಏನು ಮಾಡ್ತಾನೆ, ಸಾಕ್ಷಾತ್
ಮಹಾವಿಷ್ಣುವಿನ ಸ್ವರೂಪಿಯಾದಂತಹ ರಾಮದೇವರನ್ನು ಅವನು ಸದಾ ಜಪ ಮಾಡ್ತಾ ಇರ್ತಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ಉವಾಚದಲ್ಲಿ ಬರ್ತಕ್ಕಂಥದ್ದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತಕ್ಕಂತಹ ಈ ಒಂದು ಹುವಾಚನೆಯನ್ನು ಸಾಕ್ಷಾತ್ ಈ ಈಶ್ವರ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ರಾಮನಾಮ ಸ್ಮರಣೆಯಿಂದಾಗಿ ಅವನಿಗೆ ಅಕ್ಷಯವಾದಂತಹ ಒಂದು ವರಗಳು ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಸಾರ್ವಕಾಲಿಕವಾಗಿ ಅವನು ಅಕ್ಷಯಪ್ರದವಾಗಿ ಇರ್ತಕ್ಕಂಥವನು, ಅವನಿಗೆ ನಾಶ ಅನ್ನೋದೇ ಇಲ್ಲ, ಕ್ಷಯ ಅನ್ನೋದೇ ಇಲ್ಲ ಅನ್ನುವಂತಹ ಒಂದು ವಿಚಾರ ಆ ಅಕ್ಷಯ ನಾಮಾಂಕಿತನಾದಂತಹ ನಮ್ಮ ಪರಶಿವ ಈಶ್ವರ ಅವನಿಗೆ ಈ ಒಂದು ವಿಶೇಷಕರವಾದಂತಹ ಪ್ರಾಪ್ತಿ ದೊರಕಿರುವಂತಹ ಒಂದು ವಿಚಾರ ಇದ್ದರೆ ಅದು ಅಕ್ಷಯ ತದಿಗೆಯ ಈ ದಿವಸ. ಹಾಗಾಗಿ ಅಕ್ಷಯ ತದಿಗೆಯ ದಿವಸ ಶಿವನಿಗೆ ಅಕ್ಷಯ ಅನ್ನುವಂತಹ ಹೆಸರು ಸಿಕ್ಕಿದೆ. ಅದಕ್ಕೆ ಇವತ್ತು ನಾವು ಶಿವನ ಸ್ಮರಣೆಯನ್ನು ಈ ಅಕ್ಷಯ ತದಿಗೆಯ ದಿವಸವೂ ಸಹ ಜಾಗರಣೆ ಮಾಡೋ ಮೂಲಕ ಶಿವನಾಮವನ್ನು, ಶಿವಪಂಚಾಕ್ಷರಿಯನ್ನು, ರುದ್ರಗಳನ್ನು ಹೇಳ್ಕೊಂಡು ಇವತ್ತು ಜಾಗರಣೆ ಮಾಡ್ತಕ್ಕಂಥ ಪ್ರತೀತಿಯೂ ಇದೆ. ಹಾಗಾಗಿ ಉತ್ತರ ಭಾರತದಲ್ಲಿ ಇದೊಂದು ಬಹು ವಿಶೇಷವಾಗಿ ಇವತ್ತಿನ ಒಂದು ದಿವಸ ಶಿವರಾತ್ರಿಯ ಒಂದು ರೀತಿಯಲ್ಲೇ ಜಾಗರಣೆಗಳನ್ನ ಮಾಡ್ತಕ್ಕಂತಹ ಒಂದು ಆ ಒಂದು ವಿಶೇಷತೆ ಖಂಡಿತವಾಗ್ಲೂ ಇವತ್ತಿಗೂ ಇದೆ. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ, ಉತ್ತರ ಭಾರತದಲ್ಲಿ ಜಾಸ್ತಿ. ಒಟ್ಟಾರೆ ಎಷ್ಟೆಲ್ಲ ವಿಶೇಷತೆಗಳು, ಎಷ್ಟೆಲ್ಲ ಒಂದು ವಿಚಾರಗಳು, ಈ ಎಲ್ಲ ವಿಚಾರಗಳು ಸಹ ಈ ಅಕ್ಷಯ ತೃತೀಯದ ಒಂದು ಸುಸಂದರ್ಭದ ಒಂದು ಈ ಪ್ರಸಂಗ, ಆ ಸನ್ನಿವೇಶಗಳನ್ನು ಇಷ್ಟೆಲ್ಲ ನಾನು ಹೇಳಿದೆ, ಅದನ್ನು ಇವತ್ತಿನ ಈ ದಿವಸ ನೀವೆಲ್ಲ ತಾವು ಕೇಳಿದ್ದೀರಿ. ತಮಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಇವತ್ತಿನ ಈ ದಿವಸ ಈ ಸುಸಂದರ್ಭದಲ್ಲಿ ನಾನು ಈ ಪ್ರತಿಯೊಬ್ಬರಿಗೂ ಸಹ ಹೇಳುವಂಥದ್ದು ಏನಪ್ಪ ಅಂದರೆ ಒಂದೇ ಒಂದು ಕಿವಿ ಮಾತು, ಕೊಡೋ ಕೈಯಾಗಿ ಬೇಡೋ ಕೈ ಆಗಬೇಡಿ. ಕೊಟ್ಟರೆ ಭಗವಂತ ಇನ್ಯಾವುದೋ ರೂಪದಲ್ಲಿ ಕೊಡ್ತಾನೆ, ಬೇಡೋ ಕೈ ಆದರೆ ಸಾಯೋವರೆಗೂ ಬೇಡ್ತಾ ಇರಬೇಕು. ಹಾಗಾಗಿ ಭಾರ ಅಂದರೆ ಯಾವುದು ಗೊತ್ತಾ? ಭೂಮಿನೇ ಭಾರ ಅಂತಾರೆ. ಭೂಮಿಗಿನ್ನ ಬಹುಭಾರ ಯಾವುದಪ್ಪ ಅಂದರೆ ಋಣ. ಆ ಋಣನ ಇಟ್ಕೊಂಡು ಸಾಯಬೇಡಿ, ಕೊಡೋ ಕೈಯಾಗಿ ಬೇಡೋ ಕೈ ಆಗಬೇಡಿ. ಆ ಥರ ಒಂದು ಮನಸ್ಥಿತಿ ಇದ್ದರೆ ಈ ಒಂದು ಅಕ್ಷಯ ತದಿಗೆಯ ಈ ದಿವಸ ಖಂಡಿತವಾಗ್ಲೂ ಈ ಸುಸಂದರ್ಭದಲ್ಲಿ ಇಷ್ಟೆಲ್ಲ ಒಂದು ಪೌರಾಣಿಕ ಪ್ರಸಂಗಗಳನ್ನ, ಪೌರಾಣಿಕ ಸನ್ನಿವೇಶಗಳನ್ನ ನಾನು ನಿಮ್ಗೆ ಯಾಕೆ ತಿಳಿಸ್ಕೊಟ್ಟಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳುವಂಥದ್ದು ಸಾಕಷ್ಟಿದೆ, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಸಾಕಷ್ಟಿದೆ. ಅಳವಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಕ್ಷಯ ತೃತೀಯ ಹಬ್ಬದ ಪೌರಾಣಿಕ ಹಿನ್ನೆಲೆ ಹಾಗೆ ಮಹತ್ವದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳಮ್ಮ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ವೀಕ್ಷಕರೇ, ಇಂತಹದ್ದೇ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಶ್ರೀಗಂಧ ವಾಹಿನಿ. ಧನ್ಯವಾದಗಳು.